ನಮ್ಮ ಮನೆಗಳಾರು ಎತ್ಲಾಗ ಹೋಗ್ಬಿಟ್ಟಿದ್ದಾರೆ. ಎಷ್ಟೊತ್ತಾತು ಊಟ ಮಾಡೋಕ್ಕೆ ಬರಲಿಲ್ಲ. ಇಷ್ಟೊತ್ತಕ್ಕನ ಅಡುಗೆಗೆ ಅನಾಡಿ ಗೊತ್ತಾತು. ಎಲ್ಲಿ ಮಾತು ಸಿಗುತ್ತೋ ಅಲ್ಲಿ ಕೂಕೊಂಡ್ಬಿಡ್ತಾರೆ. ಏನು ಮನೆ ತಕ್ಕ ಹೋಗ್ಬೇಕು ಅಂಬೋದು 11 ಗಂಟೆ ಆದರೂ ಮಂತಕ್ಕೆ ಬರೋಲ್ಲ. ಮುದ್ದೆ ಮಾಡಿಕಿ ಕಾಯ್ಬೇಕು ಹಂಗೇನೆ. ಏನಿಲ್ಲ ಸ್ಮಕ್ಕ ಹಿಂಗೆ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ. ಏನು ಯಜಮಾನನ ದಾರಿ ಕಾಯ್ತಾ ಕುಂತಿದ್ದೀಯೇನು ನಿಮ್ಮ ಯಜಮಾನಪ್ಪ? ಅಲ್ಲಿ ಇವು ಜಗ್ಲಿಕಟ್ಟೆ ಹಳ್ಳಿ ಕಟ್ಟೆ ಮೇಲೆ ಯಾರ ಹೊಸು ಮಾತಾಡ್ಕೊಂಡು ಕೂಕೊಂಡಿದ್ರಮ್ಮ. ಒಟ್ಟನು ಯಾತದನ ಆಗ ಅಲ್ಲಿ ಕೂಕೊಂಡಿತ್ತು ನೋಡಿ ಬಂದೆ. ನೋಡಕ್ಕ ಗುಣಕೈ ಮತ್ತೆ ಹೊತ್ತು ಮುಂಚೆಯೇ ಮುದ್ದೆ ಮಾಡಿಲ್ಲ. ದಿನ ಈಟತ್ತಾದ್ರೂ ಮುದ್ದೆ ಮಾಡಿಲ್ಲ. ಎಲ್ಗನ ಹೋಗೋಣ ಅಂದರೆ ಒಂದು ಬಸ್ಗೆ ಹೋಗೋಣ ಅಂದರೆ ಹೊಲಕ್ಕೆ ಹೋಗೋಣ ಅಂದರೆ ಅಂತಂದೇಳಿ ದನ ಹೊಡ್ಕೊಂಡು ಹೋಗೋಣ ಅಂದರೆ ಇವತ್ತು ಹೊತ್ತು ಮುಂಚೆ ಮಾಡಿದ್ದೀನಿ. ನಾವು ಹೊತ್ತು ಮುಂಚೆ ಮಾಡಿದ್ದು ದಿವಸ ಬರೋದೇ ಇಲ್ಲ. ಯಾರನ್ನ ಮಾತಿ ಸಿಕ್ಬಿಟ್ರೆ ಅಲ್ಲೇ ಸೈ ಆಗಿಬಿಡ್ತಾರೆ. ಯೋಟತ್ತಾದ್ರೂ ಬರೋಲ್ಲ. ನೋಡಿ ನೋಡಿ ಸಾಕಾಗುತ್ತೆ. ಮುದ್ದೆ ಎಲ್ಲ ತಣ್ಣಗಾಗಿ ಹೋಗ್ತವೆ. ಮಾಡಿಲ್ಲ ದಿನ ಹಿಂಗೆ ಕ್ಯಾತಿಗೆ ಬರ್ತಾರೆ. ಈಟತ್ತಾದ್ರೂ ಅಡುಗೆ ಮಾಡಿಲ್ಲ. ಏನು ತರಕ್ಕೆ ಹೋಗಿದೆ ಎದ್ದಾಗಿದ್ದೆ ಅಂತದ್ದು ಕೂಳಿಲ್ಲ. ಆಗಲೂ ಮಧ್ಯಾಹ್ನ ಎಳ್ಳು ಸರ್ವತ್ತು ಮಾಡ್ತೀಯ ಅಂತಂದೇಳಿ ಒಂದೇ ಸಮ ಒಟ 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 ಅಂತಿರ್ತಾನೆ ನಮ್ಮಯ್ಯಪ್ಪ. ನೋಡಮ್ಮ ಈಗ ಹೋಗಿ ಅಲ್ಲಿ ಕೂಕೊಂಡು ಮಾತಾಡ್ತಿರೋದು. ಬತ್ತಾರ ಬಿಡು. ಏನು ಬಿಸಿದು ಮುದ್ದೆ ಹಾಕಿದಂಗೆ ಮಕ ತಗೊಂಡು ಉಂಡು ಕೂಕ ಬಂದಾಗ ಇಕ್ಕೊಂತ ಏನು ಇವಾಗೇನು ಬದುಕಿಲ್ಲ ಬಾಳಿಲ್ಲ. ಇನ್ನೇನು ಬೇಸಿಗೆ ಕಾಲ ಬಂತು. ಇನ್ನೆಲ್ಗೋ ಹಂಗೆ ಇದ್ದಾರೆ ಬಿಡು. ಅಡುಗೆ ಹಾಕ್ತಿದ್ದಂಗೆ ನೀನು ಉಂಡು ಕೂಕ ಯಾವಾಗ ನಾವು ಉಂಡು ಎಲ್ಗ ನಾವು ಹೋಗ್ಲಿ. ಹೊತ್ತು ಮುಂಚೆ ಅಡುಗೆ ಒಂದು ಮಾಡಿರಾತು. ಈ ಬಿಸಿಲು ಕಾಲದಾಗೆ ತಿಂಡಿ ಪಂಡಿ ತಿನ್ನೋಕ್ಕಾಗಲ್ಲ. ಮುದ್ದೆ ಆದರೆ ಉಣ್ಬೋದು. ಬದುಕಿ ಹಾಕಿಲ್ಲಕ್ಕ ಬಡ್ಕೊಂಬಂದ್ರೆ ಮಾರ್ದಾಡೋದು ಹುಂಚೆಣ್ಣು ಬಡ್ಕೊಂಬಂದ್ರೆ ಮುಂದರ್ತೆ ಬಡಿದ್ರೆ ಈಟ ಹೂವನ್ನು ಮಾಡಿದರೆ ಮುಂದಾಗಿ ಒಂಚೂರು ರೇಟ್ ಸಿಗುತ್ತೆ. ಹಿಂದುಳಿದು ತಣ್ಣದಾಗೆ ಯಾವ ರೇಟ್ ಸಿಗಲ್ಲ. ಹೋಗಿ ದೊಡ್ಡದು ಬಡ್ಕೊಂಡು ಅಳಾಡಿಸ್ಕೊಂಡು ಉದ್ರಿಸ್ಕೊಂಬಂದ್ರೆ ಗನ ಕುಟ್ಕೊಂಡು ಹೂವನ್ನು ಮಾಡಿ ಮುಂದಾಗೆ ಮಾರ್ಕೆಟಿಗೆ ಹಾಕಿರಿ ಇಷ್ಟ ಲಾಭ ಸಿಗುತ್ತೆ. ಹಿಂದುಳಿದು ಬಡ್ಕೊಂಬಂದು ಕುಟ್ಟಿ ನಾವು ಹಾಕಕ್ಕೆ ಹೋದ್ರೆ ಆಲೆ ಎಲ್ಲ ಮಾರ್ಕೆಟಿಗೆ ಮಸ್ತಾಗಿ ಬಂದಿರುತ್ತಲ್ಲ, ರೇಟೇ ಇರಲ್ಲ. ಮುಂದಾಗಾದ್ರೆ ಈಟ ಒಟ್ಟ ಯಾತನ ಸಿಗುತ್ತೆ. ಈಗ ನೆಲ ಕುಕ್ಕೊಂಡು ಮಾಡೋ ಬದುಕು ಒಂಬತ್ತಿಗೆ ಹೋಗಿ ಬಡ್ಕೊಂಬಂದ್ರೆ ಬೇಡ ಬತ್ತಿ ಉಂಕಣಿಲ್ಲ ಸ್ಮಕ್ಕ. ಮುಂದಾಗಿ ಬಡ್ಕೊಂಬಂದು ಮುಂದಾಗಿ ಕುಟ್ಟಿ ಹೂವನ್ನು ಮಾಡಿ ಮಾರಿರಿ ಚೆನ್ನಾಗಿ ರೇಟ್ ಸಿಗುತ್ತೆ. ಮೊದಲು ಈ ಕಾಲದಾಗೆ ಹೊಗೆ ಸೊಪ್ಪಿಗೆ ಇರೋದು ಇದು ಎಲ್ಲ ಬಿಡ್ಸೋಕ್ಕೆ. ಇವಾಗ ಯಾತು ಇಲ್ದಂಗೆ ಆಗಿಬಿಟ್ಟೈತೆ ಕೂಲಿ. ಈಗ ನೀರು ಬೇರೆ ಇರಲ್ಲ. ಎಲ್ಲ ಅಡಿಕೆ ಗಿಡ ಇಟ್ಬಿಟ್ಟು ಬರೀ ಅಡಿಕೆ ಗಿಡಕ್ಕಾದರೆ ಸಾಕು ಅಂತಂದೇಳಿ ಏನು ಪಸ್ಲಿಕ್ಕಲ್ಲ. ಮೊದಲು ರಾಗಿ ಚೆಲ್ಲರು ಈರುಳ್ಳಿ ಚೆಲ್ಲರು ಮಸ್ತಾಗಿ ಬದುಕಿರೋದು. ಇವಾಗ ಏನು ಯಾರು ಕೂಲಿನೇ ಕರೀದಂಗೆ ಆದರೂ ಯಾತಿಲ್ಲ ಕಣೆ ಬದುಕು. ನಾನು ಅಲ್ಲಿ 15 ದಿನ ಎಲ್ಲಿಗೂ ಹೋಗಿಲ್ಲ ಮಂತೆಗೆ. ಮೊದಲು ಹೊಗೆ ಸೊಪ್ಪಿರೋದು ಈ ಕಾಲ ಬತ್ತಿದ್ದಂಗೆ ನೆಲ ಕುಕ್ಕೊಂಡು ಬಿಡ್ಸೋದು ಗನ ದುಡ್ಡು ನೋಡ್ತಿದ್ವಿ. ಯಾತು ಕೂಲಿನೇ ಇಲ್ಲಂಗೆ ಆಯ್ತು. ಮುಂಚೆಣ್ಣು ಬಡ್ಕೊಂಬರ್ರಿ ನಾನು ಬರ್ತೀನಿ ನಿಮ್ದು ಕುಟ್ಟಕ್ಕೆ. ಮುಂಚೆಣ್ಣ ಮುಂದಾಗಿ ಬಡ್ಕೊಂಬಂದ್ರೆ ಲಾಭನೂ ಸಿಗುತ್ತೆ ನಿಮ್ಗೂ ಈಟ ಒಟನ. ಮೊದಲಂದರೆ ನೀರು ಮಳೆಗಾಲ ವಿಶೇಷವಾಗಿ ನೆರ್ಸೋದು ಬೋರ್ಗಳು ಸೇಪಿರೋದು. ಇವಾಗ ಬರೀ ಅಡಿಕೆ ಗಿಡ ಇಕ್ಕೊಂಡವ್ರು ಎಂಥರೂ ಒಂದಿವ್ಸ ಅಡಿಕೆ ಗಿಡ ಬೋರ್ ಐತೆ ಅಂದರೆ ಅಡಿಕೆ ಗಿಡ ಇಕ್ಕಿದ್ದಾರೆ ಇಲ್ಲವೇ ಇಲ್ಲ. ಆ ಪಾಟಿ ಇಕ್ಕಿದ್ದಾರೆ. ಇನ್ನೇನು ಮಾಡ್ತೈತಿ ಯಾತು ಫಸ್ಲು ಇಕ್ಕಲ್ಲ. ಅಡಿಕೆ ಗಿಡಕ್ಕೆ ಆದರೆ ಸಾಕು ಅಂತಂದೇಳಿ ಮಸ್ತ ಬೋರನ್ನು ಕರೆಸ್ತಾರೆ. ಬೇಸಿಗೆ ಕಾಲ ಬಂತಂದರೆ ಅದಕ್ಕೆ ಮತ್ತೆ ಈಗ ಯಾತು ಬದುಕಿರಲ್ಲ. ಮಳೆಗಾಲದಾಗೆ ಒಂದಿಟ್ಟು ಬದುಕು. ಈ ಕಾಲ ಯಾತಿಲ್ಲ. ಇನ್ನೇನು ಹೊಗೆ ಸೊಪ್ಪು ಇನ್ನೇನು ಬೇಡಿಕೆನೇ ಇಲ್ದಂಗೆ ಅದು ಯಾರೂ ಹಾಕೋದೇ ಇಲ್ಲ. ಮನೆ ಬೇರೆ ಒಂದಿಟ್ಟು ಮಳೆ ಬಂದು ಎಲ್ಲ ಒಂದಿಟ್ಟು ಯಾರನ್ನ ಬರೋರೇನೆ ವ್ಯಾಪಾರದಾರು ನೆನಕಿ ಕೇತಿ ಇನ್ನೆಲ್ಲಿ ಯಾರು ಬರ್ತಾರೆ ಅಂದರೆ ಹೊಗೆ ಸೊಪ್ಪು 4 ಬಂದರೆ ಮುಗೀತು. ಅದರದ್ದು ಬೆಲೆನೇ ಇರೋದೇ ಇಲ್ಲ. ಏನು ಮಾಡ್ತಾರೆ ಅವರೇ ಮಾಡ್ಕೋಬೇಕಷ್ಟು. ಯಾರು ಬರೋಲ್ಲ. ಬೇಡಿಕೆನೇ ಇರಲ್ಲ. ಸುಮ್ಮನೆ ಹೊಗೆ ಸೊಪ್ಪು ಹಾಕಿ ಯದ್ವಾನ. ಮತ್ತು ನೆನೆ ದಿನ ಕಾಣಲಿಲ್ಲ. ಎಲ್ಲಿಗೋಗಿದ್ರಿ ಇವತ್ತು ಮುಂಚೆ ಬಾಗ್ಲಾಕಿತ್ತು ನಿಮ್ಮ ಮನೆಯದು ಯಾರು ಕಾಣಲೇ ಇಲ್ಲ. ಎಲ್ಲಿಗೋಗಿದ್ರ ಮನೆ ಕಾಣಲಿಲ್ಲ ನೀನು ನಿನ್ನ ಯಜಮಾನ? ಕುಟಕಯ್ಯೋ ಯಾರ್ಯಾರೋ ರಾಮೇದೇವರು ಅಜ್ರಕ್ಕೆ ಹೋಗ್ತೀವಿ ದಶರಥ ರಾಮೇಶ್ವರಕ್ಕೆ ಬರ್ತೀರಾ ನೀವು ಅಂತಂದು ಅಂದಿದ್ರು. ಅವರೆಲ್ಲ ಟ್ಯಾಕ್ಟ್ರಿ ಮಾಡ್ಕೊಂಡು ಹೋಗಿದ್ರು. ಅದಕ್ಕೆ ನಾವು ಹೋಗಿದ್ವಿ ಬೈಕ್ನಾಗೆ. ಹಂಗೆ ಹೋಗಿ ಬಂದ್ವಿ. ನಾವು ಬೈಕ್ನಾಗ ಹೋಗಿದ್ವಿ. ಅವರು ಟ್ಯಾಕ್ಟ್ರಿಗೆ ಬಂದಿದ್ರು. ನೋಡ್ಬೇಕಣಮ್ಮ ಒಂದು ಸಲಿನ 2 ಸಲ 7 ಸಲ ಹೋದ್ರೂ ನಾನು ನೋಡಬೇಕು ಮಂಗೈತೆ ದಶರಥ ರಾಮೇಶ್ವರ. ನೋಡು ಅಯೋಧ್ಯೆಯಿಂದನ ಇಲ್ಲಿಗೆ ಬಂದು ಭೇಟಿಗೆ ಅಂತ ಬಂದಿದ್ದಂತೆ. ಆ ಪ್ಲೇಸ್ನಾಗ ಅಲ್ಲ ನದಿ ಐತಿ. ಆ ನದಿಯಾಗೆ ಸ್ನಾನ ಮಾಡಿಬಿಟ್ರೆ ನಮ್ಮ ಮಾಡಿದ್ದು ಪಾಪಗಳೆಲ್ಲನ ಪರಿಹಾರ ಆಗ್ತವೆ ಅಂತಾನೆ ಎಂಥರೂ ಬಂದು ಸ್ನಾನ ಮಾಡ್ಕೊಂಡು ಒಂಜೊತೆ ಬಟ್ಟೆ ತಗೊಂಬಂದು ಆಮೇಲೆ ದೇವರಿಗೆ ಹೋಗಿ ಕೈ ಮುಗಿದು ಹಣ್ಣು ಕೈ ಮಾಡಿಸ್ಕೊಂಡು ಬರ್ತಾರೆ. ನೋಡ್ಬೇಕಲ್ಲ ಹಂಗೇನೆ ನೋಡೋಣ ನಮ್ಮಂಗಾಗುತ್ತೆ. ಹೋದರೆ ಹೋಗೋಣ ನಮ್ಮಂಗಾಗುತ್ತೆ. ಕಣಿಲ್ಲ ಸ್ಮಕ್ಕ ಅದೊಂದು ಪುಣ್ಯಕ್ಷೇತ್ರ ನೋಡ್ಬೇಕಣ್ಣ. ಎಸ್ಸಲ್ಲಿ ಹೋದ್ರೂ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸ್ತೈತಿ. ದಶರಥ ರಾಮೇಶ್ವರ ಅಂದರೆ ಅಲ್ಲಿಗೆ ಬೆಂಗಳೂರು ಮೈಸೂರು ಎಲ್ಲೆಲ್ಲಿಂದೆಲ್ಲ ಬರ್ತಾರೆ. ಅದೊಂದು ಪುಣ್ಯಕ್ಷೇತ್ರ. ಬಂದು ಗನ್ವಾ ಕಾರ್ನಾಗೆ ಬೈಕ್ನಾಗೆ ಟೆಂಪಗಳು ಮಾಡ್ಕೊಂಡು ಬರ್ತಾರೆ. ಆಯ್ಕೆ ಮಾಡ್ಕೊಂಡಿರೋರು ಎಲ್ಲನ ಯಾವ ಕಾಲನೂ ಜನ ಇದ್ದೇ ಇರ್ತಾರೆ. ಮೊದಲೆಲ್ಲ ಅಂಗಡಿ ಇರ್ತಿರಲಿಲ್ಲ. ಇವಾಗೆಲ್ಲ ಅಂಗಡಿಗಳೆಲ್ಲ ಮಾಡ್ಕೊಂಡಿದ್ದಾರೆ. ಇವಾಗ ಚೆನ್ನಾಗಿ ಸಿಸ್ಟಮಾಗಿ ಮಾಡಿದ್ದಾರೆ. ರೋಡೂ ಚೆನ್ನಾಗೈತೆ. ಮೊದಲು ಕಾಡು ರೋಡು ಹೋಗೋಕ್ಕಾಗ್ತಿದ್ದಿಲ್ಲ. ನಾವೆಲ್ಲ ಅವಾಗೆಲ್ಲ ಹೋಗ್ತಿದ್ವಿ. ದೇವ್ರುಗಳೆಲ್ಲ ಬರ್ತಾವಲ್ಲಿ ಸುತ್ತಮುತ್ತ ಎಷ್ಟು ಊರು ದೇವ್ರುಗಳಿದಾವ. ಅಲ್ಲಿಗೆ ಬಂದೇ ಒಳಗೆ ಹೋಗಿ ಬರೋದು ಅಂತಂದೇಳಿ ಅಲ್ಲಿಗೆ ಬಂದ್ರೇ ಒಂದು ಏನಾದರೂ ಅಂಟು ಮುಂಟು ಏನಾದ್ರು ಆಗಿದ್ರೆ ಒಳ್ಳೇದಾಗುತ್ತೆ ಅಂತಂದೇಳಿ ಮಸ್ತ ಬರ್ತವೆ ದೇವ್ರುಗಳು. ಶ್ರಾವಣದಾಗ ಹೋಗ್ಬೇಕು. ಇನ್ನೂ ವಿಶೇಷವಾಗಿರುತ್ತೆ. ಅಲ್ಲಿ ದಶರಥ ರಾಮೇಶ್ವರದಾಗೆ ಶಿವಲಿಂಗ ಒಡಮೂಡಿರೋದು. ಇದರ ಗುಹೆಗೆ ಕಲ್ಲು ಬಂಡೆಯದು ಗುಹೆ ಹೆಂಗೈತೆ ಹೆಂಗೇನೆ ಅದರೊಳಗೆ ಡೈಲಿ ಪೂಜೆ ಮಾಡ್ತಿರ್ತಾರೆ. ಆ ನದಿ ಐತಲ್ಲ ಅದರೊಳಗೆ ಸ್ನಾನ ಮಾಡ್ಕೊಂಡು ಗಂಗಾ ದೇವತೆ ಮಾಡಿ ಆಮೇಲೆ ಆ ನೀರು ತಂದು ಎಡೆ ಮಾಡಿ ನಾವು ಅಕ್ಕಿ ಬೇಳೆ ಬೆಲ್ಲ ಎಲ್ಲ ತಗೊಂಡೋಗಿ ಒಬ್ಬಿಟ್ಟು ಮಾಡಬೇಕು. ಒಬ್ಬಿಟ್ಟು ಮಾಡಿ ಎಡೆ ಹಾಕ್ಕೊಂಡು ಬಂದರೆ ನಮ್ಮ ಜನ್ಮ ಸಾರ್ಥಕ ಆಗ್ತೈತಿ. ಕೋತಿಗಳಿಗೆಲ್ಲ ಎಡೆ ಹಾಕಬೇಕು. ಅಲ್ಲಿಗೆ ಹೋದ್ರೆ ನೋಡಬೇಕು ಅನ್ನಿಸ್ತೈತೆ ಹಂಗೇನೆ. ಅಲ್ಲಿದ್ದರೆ ಎಷ್ಟು ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತೈತಿ. ಜೀವನದಾಗ ಒಂದು ಸಲನಾದರೂ ಅಲ್ಲಿಗೆ ಹೋಗಿ ಬರಬೇಕು.
ಹೂನಕ್ಕೋ ಇಂಥ ದಿನ ಇರ್ತಾರೆ, ಇಂಥ ದಿನ ಇಲ್ಲ ನಮ್ಮಂಗಿಲ್ಲೋ. ಮಸ್ತ್ ಜನ ಬರ್ತಾರೆ ಬೆಳಗಿಂದ ಸಂಜೆವರೆಗೆ, ಎಲ್ಲ ಮಂಟಪಗಳು ಮಾಡ್ಯವ್ರೆ, ಭಾಳ ಚೆನ್ನಾಗೈತೆ ಕಣಕ. ಅವಾಗ ಎಂದ ಅದ್ರದ್ದೊಂದು ಕಥೆಯ ಹೇಳ್ತಾರೆ. ಇದು ಶ್ರವಣ ಕುಮಾರ ತನ್ನ ತಂದೆ ತಾಯಿಗಳನ್ನ ಹೊತ್ತು ಬತ್ತಾ ಇರ್ಬೇಕಾದಾಗೆ ಬಾಯಾರ್ತು ಅಂತಂದೇಳಿ ನೀರ ಕುಡಿಬೇಕು ಅಂದಿದ್ದಕ್ಕೆ ಅವ್ರನ್ನ ನೆಳ್ಳಗೆ ಇಳಿಸ್ಬಿಟ್ಟು ಹೋಗಿ ಬಿಂದಿಗೆ ತಗೊಂಡೋಗಿ ನೀರು ತಗೊಂಬತ್ತೀನಿ ಅಂತ ಆ ನೀರು ತುಂಬುತ್ತಿದ್ದಂಥ ಅದು ಶಬ್ದಕ್ಕೇ ಹುಲಿನ ಯಾವುದೋ ಬಂದೈತೆ ನೀರು ಕುಡಿಯೋಕ್ಕೆ ಅಂತಂದೇಳಿ ದಶರಥ ಬಾಣ ಹೊಡೆದಂತೆ. ಆ ಬಾಣದ್ದು ಇದು ಇವನಿಗೆ ತಗಲಿ ಮಗ ಸತ್ತದ್ನಂತೆ ಶ್ರವಣ ಕುಮಾರ. ಆ ಸತ್ತೋಗಿದ್ದಕ್ಕೆ ಆ ತಂದೆ ತಾಯಿಗಳು ಇವನಿಗೆ ಶಾಪ ಕೊಟ್ರಂತೆ ದಶರಥಿಗೆ. ನಾವು ಹೆಂಗೆ ನಮ್ಮ ಮಕ್ಕಳು ಈಗ ತಂದೆ ತಾಯಿ ಇಲ್ದಲೆ ಮಗ ಸತ್ನ, ಹಂಗೆ ಮಕ್ಕಳು ಇಲ್ದಾಗ ನಿನಗೂ ಒಂದು ಸಾವು ಬರಲಿ ಅಂತಂದೇಳಿ ಒಂದು ಶಾಪ ಕೊಟ್ಟಂತ. ಆ ಶಾಪ ವಿಮೋಚನೆಗಾಗಿ ಅವನು ಶಿವನ್ನ ಬೇಡಿ ವರನ ಪಡೆದಂತೆ. ನಮ್ಮ ಆ ಶಿವನ ಪ್ರತಿಷ್ಠಾಪನೆ ಮಾಡಿ ಬೇಡಿ ಅವಾಗ ಭಗವಂತ ಅವನಿಗೆ ಹೇಳಿದಂತೆ, ಈ ನಿಮ್ಮ ಪಾಪಗಳು ಎಲ್ಲ ಪರಿಹಾರ ಆಗಬೇಕಂದ್ರೆ ಈ ನದಿನಾಗೆ ಸ್ನಾನ ಮಾಡಿಬಿಟ್ಟು ಬಂದು ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಎಷ್ಟೋ ಒಂದು ಕಷ್ಟಗಳು ಬಗೆಹರಿತವೆ ಅಂತಂದೇಳಿ. ಅವತ್ತಿಂದ ಇವತ್ತಿನವರೆಗೂ ವಿಶೇಷನೇ ಆಗೈತಲ್ಲಿ. ಅದು ದಶರಥ ರಾಮೇಶ್ವರ ಅಂದರೆ ಏನೋ ಒಂದು ಇತಿಹಾಸ ಐತೆ, ಒಂದು ಪುರಾತನ ಕಾಲದ್ದು. ನೋಡಬೇಕು ದೇವಸ್ಥಾನನ, ಏನೋ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಅಲ್ಲೆಲ್ಲ ಪಾವನ ಮಾಡ್ಕೊಂಬಕ್ಕೋಸ್ಕರನೇ ಎಲ್ಲೆಲ್ಲಿಂದಲೂ ಬರ್ತಾರೆ. ಒಂದು ಸಲ ನೋಡ್ಬೇಕು ಜೀವನದಾಗಿ, ಭಾಳ ಚೆನ್ನಾಗೈತಿ, ಮನಸ್ಸು ಖುಷಿ ಅನ್ನಿಸ್ತೈತೆ ಅಂಥವಕ್ಕೆಲ್ಲ ಹೋಗಿ ಬಂದರೆ ದೇವಸ್ಥಾನಗಳಿಗೆ. ಹಂಗಾದ್ರೆ ನೀವು ಎಲ್ಲ ಒಬ್ಬಿಟ್ಟು ಮಾಡಿದ್ದೀರಿ? ಎಷ್ಟು ಜನ ಹೋಗಿದ್ರಿ? ಎಲ್ಲನ ಒಬ್ಬಿಟ್ಟು ಊಟ ಮಾಡಿಸಿದ್ರೆ ಏನು ಸುಮ್ಮನೆ ಹಂಗೆ ಹೋಗಿ ಎಡೆ ಹಾಕ್ಕೊಂಡು ಪೂಜೆ ಮಾಡ್ಕೊಂಡು ಅದೇ ಬಂದ್ರಾ? ಇಲ್ಲ ಕಣಕ, ಬೆಳಗ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಎಲ್ಲ ಪೂಜೆ ಮಾಡಿ ಸ್ವಲ್ಪ ತಿಂಡಿ ತಿಂದು ಮತ್ತು ನೀರು ತಗೊಂಬಂದು ಎಲ್ಲ ಒಬ್ಬಿಟ್ಟು ಮಾಡಿ ದೇವರಿಗೆ ಎಡೆ ಹಾಕಿ 3-4 ಗಂಟೆ ಮೇಲೆ ಆತು ಊಟ ಮಾಡೋದಕ್ಕೆ. ಅಷ್ಟೊಂದು ಜನಕ್ಕೂ ಕರ್ಗರ್ಗೂ ಒಬ್ಬಿಟ್ಟೇ ಮಾಡಿದ್ದು. ಭಾಳ ಚೆನ್ನಾಗಾಗುತ್ತೆ ಅಡುಗೆ ಅಂತೂ. ಎಷ್ಟು ಚೆನ್ನಾಗಿತ್ತಂದರೆ ಮನಸ್ಸಿಗೆ ನಿಜವಾಗ್ಲೂ ಮನೆಗೆ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ. ಅಂಥ ಪ್ಲೇಸ್ಗಳಿಗೆ ಅದು ದೈವ ಸೃಷ್ಟಿ ಅನ್ನಿಸ್ತೈತೆ. ಆ ನೀರು ತಂದು ಅಡುಗೆ ಮಾಡಿದರೆ ಅಷ್ಟು ರುಚಿ ಅನ್ನಿಸ್ತೈತೆ ಅಡುಗೆ. ಇನ್ನು ಉಣ್ತಾ ಇದ್ದರೆ ಉಣ್ಬೇಕು ಅನ್ನಿಸ್ತೈತೆ ಕಣಕ್ಕೆ. ಹಂಗೇನೆ ಅದೇನು ಮಾತಾಡ್ತಾಯಿದ್ರು ಅವಾಗಿಂದ ಒಂದೇ ಸಮ ಮಾತಾಡ್ತಿದ್ದೀರಾ? ಅದೇನು ಮಾತಾಡ್ತಾಯಿದ್ದೀರಿ ನೀವು? ನಾನು ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದೀನಿ. ಏನು ಒಟ 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 ಅದೇನು ಮಾತಾಡ್ತಿದ್ರಿ? ಲಕ್ಷ್ಮಕ್ಕರು ನೆನೆದಿನ ರಾಮೇಶ್ವರ ವಜ್ರಕ್ಕೆ ಹೋಗಿದ್ರಂತೆ. ಅದನ್ನ ಹೇಳ್ತಿತ್ತು, ನಾನು ಕರೆದಿದ್ರೆ ಗೊತ್ತಿದ್ದೆ ಅಂತಂದೇಳಿ ಹೇಳ್ತಿದ್ನಪ್ಪ. ಅಷ್ಟೇ, ನಾವಿನ್ನೇನು ಮಾತಾಡೋಣ. ಇನ್ನೇನು ಉಂಡಿದ್ವಿ, ಇನ್ನೇನು ಮಾಡೋದು. ಅಯ್ಯಮ್ಮ ಗಂಡ ಬರಲಿಲ್ಲ ಅಂತಂದೇಳಿ ಕಾಯ್ಕೊಂಡು ನಿಂತ್ಕೊಂಡಿದ್ಲು. ಎಣ್ಣೆ ಹೋಗಿದ್ರಿ ಅಂದರೆ ಅದನ್ನೇ ಹೇಳ್ತಿತ್ತು ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ನೀವು ಕೂಡ ದಶರಥ ರಾಮೇಶ್ವರಕ್ಕೆ ಒಮ್ಮೆ ಆದರೂ ಭೇಟಿ ಕೊಡಿ, ನಿಮ್ಮ ಪಾಪಗಳೆಲ್ಲ ಪರಿಹಾರ ಆಗ್ತವೆ. ಒಂದು ಪುಣ್ಯಕ್ಷೇತ್ರ, ಅದನ್ನು ಹೋಗಿ ನೋಡಿ ನೀವು ಸಂತೋಷಪಡ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.